ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ, ಈ ಶಾಖೆಗಳಲ್ಲಿ? ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನ ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? ಓಯ್ ಹೌದಪ್ಪ, ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಬಿಡ್ಲಿ ನೋಡೋಣ. ಯಾಕೆ 4 ದಿನದಿಂದ ನಿಮ್ಮ ಪುಡಾರಿಗಳ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕಿಸ್ತಾ ಇದ್ದೀರಾ? ಯಾಕೆ 4 ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀರಾ? ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ ಆಗಿ ಕುಡೀರಿ. ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಇವಾಗ ನಾವು ಏನು ತರ್ತಾ ಇರೋದು, ಕಾನೂನು ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೋತೀವಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಆದರೆ ಈ ಸರಿ ಮಾತ್ರ ಬಿಜೆಪಿ ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದೆ. ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಾನು ಆಗಲೇ ಎದ್ದಿದ್ದೀನಿ, ಏನು ಎಚ್ಚರಿಕೆ ಕೊಡ್ತೀನಿ? ಐ ಆಮ್ ಅವೇಕಂಡ್, ನಾನು ಎಚ್ಚರ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು.